ನಮಸ್ಕಾರ ಗೆಳೆಯರೇ, ಸುಸ್ವಾಗತ. ಇದು ಕೇವಲ ಒಂದು ಕಥೆಯಲ್ಲ, ವಿಜ್ಞಾನ ಮತ್ತು ಅತೀಂದ್ರಿಯ ಶಕ್ತಿಗಳ ನಡುವಿನ ಒಂದು ಭೀಕರ ಸಮರ. ಬೆಂಗಳೂರಿನ ಹೊಳವರೆಯಲ್ಲಿರುವ ಆ ಹಳೆಯ ಬಂಗಲೆ ಶಾಂತಿ ನಿವಾಸ. ಹೆಸರಿಗಷ್ಟೇ ಶಾಂತಿ, ಆದರೆ ಅದರ ಗೋಡೆಗಳ ಒಳಗೆ ಅಡಗಿರುವ ಸತ್ಯಗಳು ರಕ್ತ ಹೆಪ್ಪುಗಟ್ಟಿಸುವಂತಿದೆ. ನಯನ ಒಬ್ಬ ಫಾರ್ಮಸಿಸ್ಟ್. ದಿನವಿಡೀ ಕೆಮಿಕಲ್ಗಳ ಜೊತೆ ಕೆಲಸ ಮಾಡುವವಳಿಗೆ ದೆವ್ವ ಭೂತಗಳ ಮೇಲೆ ನಂಬಿಕೆ ಇರಲಿಲ್ಲ. ಆದರೆ ಆ ದಿನ ರಾತ್ರಿ ಸರಿಯಾಗಿ 3 ಗಂಟೆಗೆ ಅವಳ ಜೀವನದ ಅತಿ ದೊಡ್ಡ ಸವಾಲು ಶುರುವಾಯಿತು. ಮನೆಯಲ್ಲಿ ಎಲ್ಲಿಲ್ಲದ ಮೌನ, ಹೊರಗೆ ಗಾಳಿ ಕೂಡ ಬೀಸುತ್ತಿರಲಿಲ್ಲ. ನಯನ ತನ್ನ ಬೆಡ್ರೂಮ್ನಲ್ಲಿ ಗಾಢ ನಿದ್ದೆಯಲ್ಲಿದ್ದಳು. ಇದ್ದಕ್ಕಿದ್ದಂತೆ ಅವಳ ಫೋನ್ನ ಟಿಂಗ್ ಎಂಬ ಸಣ್ಣ ಶಬ್ದ ಆ ಮೌನವನ್ನು ಸೀಳಿತು. ನಿದ್ದೆಗಣ್ಣಿನಲ್ಲೇ ಫೋನ್ ಎತ್ತಿಕೊಂಡ ನಯನಾಗೆ ಕಂಡದ್ದು ಒಂದು ಅನಾಮಧೇಯ ಮೆಸೇಜ್. ಅದರಲ್ಲಿ ಬರೆದಿತ್ತು, ನಾನು ನಿನ್ನ ಮನೆಯ ಗೇಟ್ ಹತ್ತಿರ ನಿಂತಿದ್ದೇನೆ. ನಯನ ಇದನ್ನು ಯಾರೋ ಕಿಡಿಗೇಡಿಗಳ ಕೆಲಸ ಎಂದು ನಿರ್ಲಕ್ಷಿಸಿದಳು. ಆದರೆ ಸರಿಯಾಗಿ 1 ನಿಮಿಷದ ನಂತರ ಮತ್ತೊಂದು ಮೆಸೇಜ್ ಬಂತು. ಪರದೆಯನ್ನು ಸರಿಸಿ ಕಿಟಕಿಯಿಂದ ಹೊರಗೆ ನೋಡಬೇಡ, ನಾನು ನೇರವಾಗಿ ನಿನ್ನನ್ನೇ ನೋಡುತ್ತಿದ್ದೇನೆ. ಈ ಮೆಸೇಜ್ ನೋಡಿದ ನಯನಾಳ ಮೈ ನಡುಗಿತು. ಅವಳು ಮಲಗಿದ್ದ ಭಂಗಿ ಕಿಟಕಿಯ ಹೊರಗಿದ್ದವರಿಗೆ ಕಾಣುತ್ತಿದೆಯೇ? ಅವಳು ಧೈರ್ಯ ಮಾಡಿ ಕಿಟಕಿಯ ಪರದೆಯನ್ನು ಸರಿಸಿದಳು. ಹೊರಗೆ ಕಡು ಕತ್ತಲೆ, ಆದರೆ ಬೀದಿ ದೀಪದ ಮಬ್ಬು ಬೆಳಕಿನಲ್ಲಿ ಗೇಟ್ ಬಳಿ ಒಂದು ದೈತ್ಯಾಕಾರದ ಕಪ್ಪು ನೆರಳು ಮೌನವಾಗಿ ನಿಂತಿತ್ತು. ಆ ನೆರಳಿಗೆ ಮುಖವಿರಲಿಲ್ಲ, ಆದರೆ ಅದರ ಕಣ್ಣುಗಳು ಮಾತ್ರ ಬೆಂಕಿಯ ಉಂಡೆಯಂತೆ ಕೆಂಪಗೆ ಮಿನುಗುತ್ತಿದ್ದವು. ನಯನ ತಕ್ಷಣ ಕಿಟಕಿ ಮುಚ್ಚಿ ಪರದೆ ಎಸೆದಳು. ಅವಳ ಪತಿ ಸಮರ್ಥ್ ಅಂದು ಮನೆಯಲ್ಲಿರಲಿಲ್ಲ. ಆಫೀಸ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದರು. ಮನೆಯಲ್ಲಿ ಒಬ್ಬಳೇ ಇದ್ದ ಅವಳಿಗೆ ಪ್ರತಿಯೊಂದು ಸಣ್ಣ ಶಬ್ದವೂ ಗುಡುಗಿನಂತೆ ಕೇಳಿಸತೊಡಗಿತು. ಅವಳು ಸಮರ್ಥ್ಗೆ ಕರೆ ಮಾಡಲು ಪ್ರಯತ್ನಿಸಿದಳು, ಆದರೆ ಫೋನ್ನಲ್ಲಿ ಸಿಗ್ನಲ್ ಸಂಪೂರ್ಣ ಮಾಯವಾಗಿತ್ತು. ಹಜಾರದಲ್ಲಿ ಯಾರೋ ನಡೆಯುತ್ತಿರುವ ಶಬ್ದ ಕೇಳಿಸಿತು. ಟಪ್ ಟಪ್ ಟಪ್, ಭಾರವಾದ ಹೆಜ್ಜೆಗಳು. ನಯನ ತನ್ನ ರೂಮಿನ ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿದಳು. ಹೆಜ್ಜೆಗಳ ಶಬ್ದ ಒಂದು ಬಾಗಿಲ ಬಳಿ ನಿಂತಿತು. ಯಾರೋ ಬಾಗಿಲನ್ನು ಮೆಲ್ಲನೆ ಕೆರೆಯುವ ಸ್ಕ್ರಾಚಿಂಗ್ ಶಬ್ದ ಕೇಳಿಸಿತು. ಫೋನ್ ಮತ್ತೆ ವೈಬ್ರೇಟ್ ಆಯಿತು. ಬಾಗಿಲು ಲಾಕ್ ಮಾಡುವುದರಿಂದ ನಾನು ತಡೆಯಲಾರೆ ನಯನ, ನಾನು ಈಗಾಗಲೇ ನಿನ್ನ ಹಿಂದೆಯೇ ಇದ್ದೇನೆ. ನಯನ ಕಿರುಚುತ್ತಾ ಹಿಂದೆ ತಿರುಗಿದಳು. ಅಲ್ಲಿ ಯಾರೂ ಇರಲಿಲ್ಲ, ಆದರೆ ಅವಳ ಮೇಕಪ್ ಟೇಬಲ್ನ ಕನ್ನಡಿಯಲ್ಲಿ ಅವಳ ಪ್ರತಿಬಿಂಬ ಮಾತ್ರ ವಿಚಿತ್ರವಾಗಿತ್ತು. ಕನ್ನಡಿಯಲ್ಲಿ ನಯನ ಅಳುತ್ತಿದ್ದರೂ ಅವಳ ಪ್ರತಿಬಿಂಬ ಮಾತ್ರ ದೈತ್ಯನಂತೆ ನಗುತ್ತಿತ್ತು. ಪ್ರತಿಬಿಂಬದ ಕೈಯಲ್ಲಿ ಒಂದು ಹಳೆಯ ಫೋಟೋ ಇತ್ತು. ಅದು 10 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಅವಳ ತಂದೆಯ ಫೋಟೋ. ನಯನಾಳ ತಂದೆ ಡಾಕ್ಟರ್ ರಾಘವ್ ಒಬ್ಬ ಪ್ರಸಿದ್ಧ ಫಾರ್ಮಾಸ್ಯೂಟಿಕಲ್ ರಿಸರ್ಚರ್ ಆಗಿದ್ದರು. 10 ವರ್ಷಗಳ ಹಿಂದೆ ಅವರು ಇದೇ ಮನೆಯಿಂದ ಅನಿರೀಕ್ಷಿತವಾಗಿ ನಾಪತ್ತೆಯಾಗಿದ್ದರು. ಪೊಲೀಸರು ಅದೆಷ್ಟೇ ಹುಡುಕಿದರೂ ಅವರ ಸುಳಿವು ಸಿಕ್ಕಿರಲಿಲ್ಲ. ಈಗ ಆ ಕನ್ನಡಿಯ ಪ್ರತಿಬಿಂಬ ಆ ಹಳೆಯ ಗಾಯವನ್ನು ಮತ್ತೆ ಕೆದಕಿತ್ತು. ಕನ್ನಡಿಯಲ್ಲಿ ಆ ಫೋಟೋದ ಹಿಂದೆ ರಕ್ತದಲ್ಲಿ ಬರೆಯಲಾಗಿತ್ತು, ನಯನ, ನನ್ನನ್ನು ಇಂದ ಹೊರಗೆ ತಳ್ಳಿರಿ, ಉಸಿರುಗಟ್ಟುತ್ತಿದೆ. ನಯನ ಅಳುತ್ತಾ ಕನ್ನಡಿಯನ್ನು ಮುಟ್ಟಿದಳು. ಕನ್ನಡಿ ಮಂಜುಗಡ್ಡೆಯಂತೆ ತಣ್ಣಗಿತ್ತು. ಮನೆಯ ಲೈಟ್ಗಳು ಇದ್ದಕ್ಕಿದ್ದಂತೆ ಉರಿತು ಹಾರಿದವು. ಮನೆಯ ಮೂಲೆಯಲ್ಲಿ ವಿಚಿತ್ರವಾದ ವಾಸನೆ ಬರತೊಡಗಿತು. ಒಬ್ಬ ಫಾರ್ಮಸಿಸ್ಟ್ ಆಗಿದ್ದ ನಯನಾಗೆ ಅದು ಶವಗಳನ್ನು ಕೆಡದಂತೆ ಇಡುವ ಫಾರ್ಮಲಿನ್ ವಾಸನೆ ಎಂದು ತಿಳಿಯಲು ತಡವಾಗಲಿಲ್ಲ. ಈ ವಾಸನೆ ಎಲ್ಲಿಂದ ಬರುತ್ತಿದೆ ಎಂದು ಹುಡುಕುತ್ತಾ ಅವಳು ಹಜಾರಕ್ಕೆ ಬಂದಳು. ಮನೆಯ ನೆಲದ ಟೈಲ್ಸ್ಗಳು ತಾವಾಗಿಯೇ ಮೇಲೆ ಬರುತ್ತಿದ್ದವು. ನೆಲದ ಒಂದು ಭಾಗದಲ್ಲಿ ಮಣ್ಣು ಕುಸಿದು ಬಂದು ಸಣ್ಣ ರಂಧ್ರವಾಗಿತ್ತು. ಅದರ ಮೂಲಕ ನೋಡಿದಾಗ ಕೆಳಗೆ ದೀಪದ ಬೆಳಕು ಕಂಡಿತು. ನಯನ ಗಾಬರಿಯಿಂದ ಆ ಟೈಲ್ಸ್ಗಳನ್ನು ಸರಿಸಿದಳು. ಅಲ್ಲಿ ಒಂದು ಗುಪ್ತ ಮೆಟ್ಟಿಲು ಇತ್ತು. ನಯನ ತನ್ನ ಫೋನ್ನ ಟಾರ್ಚ್ ಹಚ್ಚಿ ಕೆಳಗೆ ಇಳಿದಳು. ಇದು ಮನೆಯ ನೆಲಮಾಳಿಗೆ, ಬೇಸ್ಮೆಂಟ್. ಆದರೆ ಅದು ಕೇವಲ ಸ್ಟೋರ್ ರೂಮ್ ಆಗಿರಲಿಲ್ಲ.
ಬದಲಾಗಿ ಅದೊಂದು ಸುಸಜ್ಜಿತವಾದ ವೈಜ್ಞಾನಿಕ ಪ್ರಯೋಗಾಲಯವಾಗಿತ್ತು. ಅಲ್ಲಿನ ಗೋಡೆಗಳ ಮೇಲೆ ಅವಳ ತಂದೆಯ ಹಳೆಯ ನೋಟ್ಸ್ ಮತ್ತು ಫೋಟೋಗಳಿದ್ದವು. ಅಲ್ಲಿ ಬರೆದಿದ್ದ ಒಂದು ವಾಕ್ಯ ಅವಳನ್ನು ಸ್ತಬ್ಧಗೊಳಿಸಿತು. ಸತ್ತವರನ್ನು ಮತ್ತೆ ಬದುಕಿಸುವ ರಾಸಾಯನಿಕ ಸಿದ್ಧವಾಗಿದೆ. ನಯನಾಗೆ ಈಗ ಭಯಕ್ಕಿಂತ ಆಶ್ಚರ್ಯ ಹೆಚ್ಚಾಯಿತು. ಅವಳ ತಂದೆ ಅಂತಹದ್ದೊಂದು ಅಪಾಯಕಾರಿ ಪ್ರಯೋಗ ಮಾಡುತ್ತಿದ್ದರೆ ಮಾಳಿಗೆಯ ಮಧ್ಯದಲ್ಲಿ ಒಂದು ಮೆಡಿಕಲ್ ಬೆಡ್ ಇತ್ತು. ಅದರ ಮೇಲೆ ಒಂದು ಶರೀರವನ್ನು ಬಿಳಿ ಬಟ್ಟೆಯಿಂದ ಮುಚ್ಚಲಾಗಿತ್ತು. ಆ ಶರೀರದಿಂದ ಮೆಲ್ಲನೆ ಉಸಿರಾಟದ ಶಬ್ದ ಕೇಳಿಸುತ್ತಿತ್ತು. ನಯನ ನಡುಗುತ್ತಾ ಆ ಬಿಳಿ ಬಟ್ಟೆಯನ್ನು ಸರಿಸಿದಳು. ಅವಳು ಕಂಡ ದೃಶ್ಯ ಅವಳ ಜನ್ಮದಲ್ಲೇ ನೋಡಿರದ ಮಹಾ ಅಘಾತವಾಗಿತ್ತು. ಬೆಡ್ ಮೇಲೆ ಮಲಗಿದ್ದವನು ಬೇರೆ ಯಾರೂ ಅಲ್ಲ, ಅವಳ ಪತಿ ಸಮರ್ಥ್. ಸಮರ್ಥ್ನ ಮೈಯೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿತ್ತು ಮತ್ತು ಕೈಕಾಲುಗಳಿಗೆ 100 ಇಂಜೆಕ್ಷನ್ ಪೈಪ್ಗಳನ್ನು ಅಳವಡಿಸಲಾಗಿತ್ತು. ಸಮರ್ಥ್ ಸತ್ತಿದ್ದಾನೋ ಅಥವಾ ಬದುಕಿದ್ದಾನೋ ಎಂದು ತಿಳಿಯದ ಸ್ಥಿತಿಯಾಗಿತ್ತು. ಅಷ್ಟರಲ್ಲಿ ಅವಳ ಫೋನ್ ವೈಬ್ರೇಟ್ ಆಯಿತು. ಸಮರ್ಥ್ನ ನಂಬರ್ನಿಂದಲೇ ಮೆಸೇಜ್ ಬಂತು. ನಯನಾ, ನೀನು ಈಗ ನೋಡುತ್ತಿರುವ ಸಮರ್ಥ್ ಕೇವಲ ಒಂದು ಶವ. ಅವನ ಶರೀರದೊಳಗೆ ನನ್ನ ಆತ್ಮವನ್ನು ಸೇರಿಸಲು ನಿನ್ನ ತಂದೆ ಪ್ರಯತ್ನಿಸುತ್ತಿದ್ದಾರೆ. ದಯವಿಟ್ಟು ನನ್ನನ್ನು ಕೊಂದುಬಿಡು. ನನಗೆ ಈ ನರಕ ಬೇಡ. ಈ ಮೆಸೇಜ್ ಓದಿದ ನಯನ ಕಿರುಚುತ್ತಾ ಫೋನ್ ಎಸೆದಳು. ಆಗ ನೆಲಮಾಳಿಗೆಯ ಕತ್ತಲೆಯಿಂದ ಒಬ್ಬ ವ್ಯಕ್ತಿ ಹೊರಬಂದನು. ಅವನ ಮುಖಕ್ಕೆ ಮಾಸ್ಕ್ ಹಾಕಲಾಗಿತ್ತು. ಅವನು ಗಂಭೀರವಾಗಿ ಅಂದನು, ನಯನ, ನಿನ್ನ ಪತಿ ಅಮರನಾಗುತ್ತಿದ್ದಾನೆ. ಇದು ನಿನ್ನ ತಂದೆಯ ಕೊನೆಯ ಆಸೆ. ನಯನ ಆ ಮುಖವಾಡದ ವ್ಯಕ್ತಿಯ ಹತ್ತಿರ ಹೋದಳು. ಆ ವ್ಯಕ್ತಿ ಮಾಸ್ಕ್ ತೆಗೆದಾಗ ನಯನ ನಂಬಲಾಗದ ಸತ್ಯ ಬಯಲಾಯಿತು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, 10 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಅವಳ ತಂದೆ ಡಾಕ್ಟರ್ ರಾಘವ್. ಆದರೆ ಅವರ ಕಣ್ಣುಗಳಲ್ಲಿ ಮನುಷ್ಯತ್ವ ಇರಲಿಲ್ಲ. ಬದಲಾಗಿ ಒಬ್ಬ ಹುಚ್ಚು ವೈಜ್ಞಾನಿಯ ಕ್ರೌರ್ಯವಿತ್ತು. ಅವರು ಸಮರ್ಥ್ನ ಶರೀರವನ್ನು ಬಳಸಿಕೊಂಡು ಮತ್ತೆ ಯೌವನ ಪಡೆಯಲು ಸಂಚು ರೂಪಿಸುತ್ತಿದ್ದರು. ಸಮರ್ಥ್ ಇದ್ದಕ್ಕಿದ್ದಂತೆ ಕಣ್ಣು ಬಿಟ್ಟನು. ಅವನ ಕಣ್ಣುಗಳು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಿದ್ದವು. ಅವನು ನಯನಾಳ ಕುತ್ತಿಗೆ ಹಿಡಿಯಲು ಕೈ ಚಾಚಿದನು. ಇಡೀ ನೆಲಮಾಳಿಗೆಯಲ್ಲಿ ನಯನಾಳ ಕಿರುಟಾಟ ಪ್ರತಿಧ್ವನಿಸುತ್ತಿತ್ತು. ನೆಲಮಾಳಿಗೆಯ ಬಾಗಿಲು ಬಲವಾಗಿ ಲಾಕ್ ಆಗಿತ್ತು. ನಯನ ಈಗ ತನ್ನದೇ ಪತಿ ಮತ್ತು ತಂದೆಯ ರೂಪದಲ್ಲಿರುವ ರಾಕ್ಷಸರ ನಡುವೆ ಸಿಕ್ಕಿಬಿದ್ದಿದ್ದಾಳೆ. ನಯನ ನೆಲಮಾಳಿಗೆಯ ಕಬ್ಬಿಣದ ಬಾಗಿಲನ್ನು ಬಡಿಯುತ್ತಾ ಕಿರುಚುತ್ತಿದ್ದಳು. ಅಪ್ಪ, ಇದೇನು ಮಾಡುತ್ತಿದ್ದೀರಾ? ಸಮರ್ಥ್ಗೆ ಏನಾಗಿದೆ? ಅವನನ್ನು ಯಾಕೆ ಈ ಸ್ಥಿತಿಯಲ್ಲಿಟ್ಟಿದ್ದೀರಾ ಎಂದು ಅಳುತ್ತಾ ಕೇಳಿದಳು. ಡಾಕ್ಟರ್ ರಾಘವ್ ಶವದಂತೆ ತಣ್ಣಗೆ ನಗುತ್ತಾ ಅಂದರು, ನಯನ, ನೀನು ಒಬ್ಬ ಫಾರ್ಮಸಿಸ್ಟ್ ಆಗಿ ಅರ್ಥ ಮಾಡಿಕೊ. ಮನುಷ್ಯನ ಸಾವು ಕೇವಲ ಒಂದು ತಾಂತ್ರಿಕ ದೋಷವಷ್ಟೇ. ನಾನು ಆ ದೋಷವನ್ನು ಸರಿಪಡಿಸುತ್ತಿದ್ದೇನೆ. ಸಮರ್ಥ್ ಈಗ ಕೇವಲ ಮನುಷ್ಯನಲ್ಲ, ಅವನು ನನ್ನ ಮಾಸ್ಟರ್ ಪೀಸ್. ಅವರು ಕೈಯಲ್ಲಿದ್ದ ಹಸಿರು ಬಣ್ಣದ ಇಂಜೆಕ್ಷನ್ ಅನ್ನು ಸಮರ್ಥ್ನ ಕುತ್ತಿಗೆಗೆ ಚುಚ್ಚಿದರು. ಸಮರ್ಥ್ನ ಶರೀರವು ವಿದ್ಯುತ್ ಸ್ಪರ್ಶವಾದಂತೆ ನಡುಗಲು ಶುರುವಾಯಿತು. ಅವನ ನರಗಳು ಚರ್ಮದ ಮೇಲೆ ಉಬ್ಬಿ ಬಂದು ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟವು. ನಯನಾಳ ಕೈಯಲ್ಲಿದ್ದ ಫೋನ್ ಇದ್ದಕ್ಕಿಂತ ವಿಪರೀತ ಬಿಸಿಯಾಗತೊಡಗಿತು. ಸ್ಕ್ರೀನ್ ಮೇಲೆ ನಿರಂತರವಾಗಿ ಮೆಸೇಜ್ಗಳು ಬರತೊಡಗಿದವು. ಅವಳು ಫೋನ್ ನೋಡಿ ದಂಗಾದಳು. ಮೆಸೇಜ್ ಕಳುಹಿಸುತ್ತಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಅವಳೇ. ಹೌದು, ಅವಳ ನಂಬರ್ನಿಂದಲೇ ಅವಳಿಗೆ ಮೆಸೇಜ್ಗಳು ಬರುತ್ತಿದ್ದವು. ಅದರಲ್ಲಿ ಬರೆದಿತ್ತು, ನಯನ, ನೀನು ನೋಡುವುದು ಸತ್ಯವಲ್ಲ. ನಿನ್ನ ತಂದೆ ನಿನ್ನನ್ನು ಭ್ರಮೆಯಲ್ಲಿ ಇಟ್ಟಿದ್ದಾರೆ. ಈ ನೆಲಮಾಳಿಗೆಯಲ್ಲಿ ಕನ್ನಡಿಗಳಲ್ಲಿ ಏಕೆ ಎಂದು ಯೋಚಿಸು. ನಯನ ತಕ್ಷಣವೇ ಸುತ್ತಲೂ ಕಣ್ಣಾಡಿಸಿದಳು. ಇಡೀ ಲ್ಯಾಬ್ನಲ್ಲಿ ಎಲ್ಲೂ ಒಂದೇ ಒಂದು ಕನ್ನಡಿ ಇರಲಿಲ್ಲ. ವಿಜ್ಞಾನದ ಪ್ರಕಾರ ದೆವ್ವಗಳಿಗೆ ಅಥವಾ ಅತೀಂದ್ರಿಯ ಶಕ್ತಿಗಳಿಗೆ ಕನ್ನಡಿಯಲ್ಲಿ ಪ್ರತಿಬಿಂಬವಿರುವುದಿಲ್ಲ. ಡಾಕ್ಟರ್ ರಾಘವ್ ಅವಳ ಬಳಿ ಬಂದು ಅಂದರು, ಫೋನ್ ನೋಡುವುದು ಬಿಡು ನಯನ, ಅಲ್ಲಿರುವುದು ನಿನ್ನ ಭ್ರಮೆ. ಸಮರ್ಥ್ ಈಗ ಎಚ್ಚರಗೊಳ್ಳುತ್ತಿದ್ದಾನೆ. ಸಮರ್ಥ್ ನಿಧಾನವಾಗಿ ಎದ್ದು ಕುಳಿತನು. ಅವನ ಕಣ್ಣುಗಳಲ್ಲಿ ಬೆಳ್ಳನೆಯ ಗುಡ್ಡೆಗಳಿರಲಿಲ್ಲ, ಕೇವಲ ಕಪ್ಪು ಕವಿದಿತ್ತು. ಅವನು ನಯನಾಳನ್ನು ನೋಡಿ ಅಂದನು, ನಯನ, ನನಗೆ ತುಂಬಾ ಹಸಿವಾಗುತ್ತಿದೆ. ನನಗೆ ಜೀವ ಬೇಕು. ಅವನ ಧ್ವನಿ 100 ಮನುಷ್ಯರು ಒಟ್ಟಿಗೆ ಮಾತನಾಡುತ್ತಿರುವಂತೆ ಪ್ರತಿಧ್ವನಿಸುತ್ತಿತ್ತು. ಸಮರ್ಥ್ ಬೆಡ್ನಿಂದ ಕೆಳಕ್ಕೆ ಇಳಿದನು.
ಅವನು ನಡೆಯುವಾಗ ಮೂಳೆಗಳು ಮುರಿಯುವ ಶಬ್ದ ಕೇಳಿಸುತ್ತಿತ್ತು. ನಯನ ಕತ್ತಲೆಯಲ್ಲಿ ಮೂಲೆಯೊಂದರಲ್ಲಿ ಅಡಗಿ ಕುಳಿತಳು. ನೆಲಮಾಳಿಗೆಯಲ್ಲಿ ಫಾರ್ಮಲಿನ್ ವಾಸನೆ ಈಗ ತೀವ್ರವಾಯಿತು. ಅವಳಿಗೆ ಇದ್ದಕ್ಕಿದ್ದಂತೆ ನೆಲಮಾಳಿಗೆಯ ಗೋಡೆಗಳ ಒಳಗಿನಿಂದ ಕಿರುಚಾಟ ಕೇಳಿಸತೊಡಗಿತು. ಡಾಕ್ಟರ್ ರಾಘವ್ ಗೋಡೆಯ ಒಂದು ಗುಪ್ತ ಬಟನ್ ಒತ್ತಿದರು. ಗೋಡೆಯು 2 ಭಾಗವಾಗಿ ತೆರೆದುಕೊಂಡಿತು. ಅಲ್ಲಿ 100 ಗಾಜಿನ ಜಾರ್ಗಳಲ್ಲಿ ಮನುಷ್ಯರ ತಲೆಬುರುಡೆಗಳನ್ನು ಸಂರಕ್ಷಿಸಲಾಗಿತ್ತು. ಆ ತಲೆಬುರುಡೆಗಳು ಇದ್ದಕ್ಕಿದ್ದಂತೆ ಮಾತನಾಡಲು ಶುರು ಮಾಡಿದವು. ನಮಗೂ ಜೀವ ಕೊಡಿ, ನಮಗೂ ಹಸಿವಾಗುತ್ತಿದೆ ಎಂದು ಅವು ಹಲುಬತೊಡಗಿದವು. ಡಾಕ್ಟರ್ ರಾಘವ್ ಹೇಳಿದ ಸತ್ಯ ಅವಳನ್ನು ನಡುಗಿಸಿತು. ನೋಡು ನಯನ, ಈ 10 ವರ್ಷಗಳಲ್ಲಿ ನಾನು 100 ಜನರ ಮೇಲೆ ಪ್ರಯೋಗ ಮಾಡಿದ್ದೇನೆ. ಆದರೆ ಯಾರಿಗೂ ಸಮರ್ಥ್ನ ದೇಹಕ್ಕೆ ಸಿಕ್ಕಿದ ಶಕ್ತಿ ಸಿಗಲಿಲ್ಲ. ಸಮರ್ಥ್ನ DNA ಈ ರಾಸಾಯನಿಕಕ್ಕೆ ಸಂಪೂರ್ಣವಾಗಿ ಹೊಂದಿಕೊಂಡಿದೆ. ಈಗ ನಮಗೆ ಬೇಕಾಗಿರುವುದು ಕೇವಲ ಒಂದು ವಿಷಯ, ನಿನ್ನ ರಕ್ತದ ಕೆಲವು ಹನಿಗಳು. ನಯನ ಹೆದರಿ ಹಿಂದಕ್ಕೆ ಸರಿದಾಗ ಅವಳ ಕಾಲು ಒಂದು ಹಳೆಯ ಶವದ ಪೆಟ್ಟಿಗೆಗೆ ತಗುಲಿತ್ತು. ಪೆಟ್ಟಿಗೆಯು ತೆರೆದುಕೊಂಡು ಅದರೊಳಗಿಂದ ಒಂದು ಹಳೆಯ ಡೈರಿ ಹೊರಬಂತು. ಅದು ಡಾಕ್ಟರ್ ರಾಘವ್ ಅವರದ್ದೇ ಡೈರಿ, ಆದರೆ ಅದರ ಮೇಲೆ ರಕ್ತದ ಕಲೆಗಳಿದ್ದವು. ನಯನ ಅದನ್ನು ತೆರೆದು ಓದತೊಡಗಿದಳು. ಅದರಲ್ಲಿ ಡಾಕ್ಟರ್ ರಾಘವ್ 10 ವರ್ಷಗಳ ಹಿಂದೆ ಬರೆದಿದ್ದ ಮಾತುಗಳು ಅವಳನ್ನು ಬೆಚ್ಚಿ ಬೀಳಿಸಿದವು. ನಯನ ನನ್ನ ಮಗಳಲ್ಲ, ಅವಳು ನನ್ನ ಪ್ರಯೋಗಾಲಯದಲ್ಲಿ ಸೃಷ್ಟಿಯಾದ ಒಂದು ಸಂಶ್ಲೇಷಿತ ಜೀವ, ಸಿಂಥೆಟಿಕ್ ಬೀಯಿಂಗ್. ಅವಳ ರಕ್ತದಲ್ಲಿ ಮಾತ್ರ ಅಮರತ್ವದ ರಹಸ್ಯವಿದೆ. ಅಂದರೆ ಇಷ್ಟು ದಿನ ಅವಳು ತನ್ನ ತಂದೆ ಎಂದು ನಂಬಿದ್ದವನು ಅವಳನ್ನು ಕೇವಲ ಒಂದು ಪ್ರಯೋಗದ ವಸ್ತುವಾಗಿ ಸೃಷ್ಟಿಸಿದ್ದನೆ. ಅವಳಿಗೆ ತಂದೆ ತಾಯಿ ಇಲ್ಲವೇ? ಆ ಕ್ಷಣದಲ್ಲಿ ನಯನಾಳ ಹೃದಯ ಒಡೆದು ಹೋದಂತಾಯಿತು. ಸಮರ್ಥ್ ಈಗ ಅವಳ ಹತ್ತಿರ ಬಂದಿದ್ದನು. ಅವನ ಕೈಗಳು ಮಂಜುಗಡ್ಡೆಯಂತೆ ತಣ್ಣಗಿದ್ದವು. ಅವನು ಅವಳ ಕೈ ಹಿಡಿದು ಹಿಸುಕಿದನು. ನಿನ್ನ ರಕ್ತ ಕೊಡು ನಯನ, ಈ ನೋವಿನಿಂದ ನನಗೆ ಮುಕ್ತಿ ಬೇಕು ಎಂದು ಕೊರಚಿದನು. ಸಮರ್ಥ್ನ ಕಣ್ಣುಗಳಿಂದ ರಕ್ತದ ಕಣ್ಣೀರು ಸುರಿಯುತ್ತಿತ್ತು. ಆತ ಅನುಭವಿಸುತ್ತಿರುವ ನರಕ ಯಾರಿಗೂ ಬೇಡ ಎನ್ನುವಂತಿತ್ತು. ನಯನ ತನ್ನ ಬ್ಯಾಗ್ನಲ್ಲಿದ್ದ ಸಲ್ಫ್ಯೂರಿಕ್ ಆಸಿಡ್ ಬಾಟಲಿಯನ್ನು ತಕ್ಷಣ ತೆಗೆದಳು. ಫಾರ್ಮಸಿಸ್ಟ್ ಆಗಿದ್ದರಿಂದ ಅವಳು ಯಾವಾಗಲೂ ಸುರಕ್ಷತೆಗಾಗಿ ಕೆಲವು ರಾಸಾಯನಿಕಗಳನ್ನು ಇಟ್ಟುಕೊಳ್ಳುತ್ತಿದ್ದಳು. ಹತ್ತಿರ ಬರಬೇಡಿ, ಬಂದರೆ ಈ ಆಸಿಡ್ ಅನ್ನು ನಿಮ್ಮ ಮೇಲೆ ಚೆಲ್ಲುತ್ತೇನೆ ಎಂದು ಎಚ್ಚರಿಸಿದಳು. ಡಾಕ್ಟರ್ ರಾಘವ್ ನಗುತ್ತಾ ಅಂದರು, ಆದ್ದರಿಂದ ನಮಗೆ ಏನೂ ಆಗುವುದಿಲ್ಲ ನಯನ, ನಾವು ಸಾವನ್ನು ಗೆದ್ದವರು. ನಯನ ಆಸಿಡ್ ಬಾಟಲಿಯನ್ನು ಲ್ಯಾಬ್ನಲ್ಲಿದ್ದ ಅನಿಲ ಸಿಲಿಂಡರ್ಗಳ ಮೇಲೆ ಎಸೆದಳು. ಕ್ಷಣಾರ್ಧದಲ್ಲಿ ದೊಡ್ಡ ಸ್ಫೋಟವಾಯಿತು. ನೆಲ ಮಾಳಿಗೆಯ ತುಂಬಾ ಕಪ್ಪು ಹೊಗೆ ಆವರಿಸಿತು. ನಯನ ಈ ಗೊಂದಲದ ಲಾಭ ಪಡೆದು ನೆಲಮಾಳಿಗೆಯ ಒಂದು ಸಣ್ಣ ಕಿಟಕಿಯ ಮೂಲಕ ಹೊರಗೆ ಜಿಗಿದಳು. ಅವಳು ಹೊರಬಂದಾಗ ಅವಳು ಕಂಡಿದ್ದು ಬೆಳಗಿನ ಸೂರ್ಯನನ್ನೆಲ್ಲ, ಬದಲಾಗಿ ಮತ್ತದೇ ಸ್ಮಶಾನದ ಮೌನ ಮತ್ತು ಕಗ್ಗತ್ತಲೆಯನ್ನ. ಆಶ್ಚರ್ಯವೆಂದರೆ ಅವಳು ಮನೆಯಿಂದ ಹೊರಬಂದರೂ ಅದೇ ಮನೆಯ ಎದುರು ನಿಂತಿದ್ದಳು. ಇದು ಒಂದು ಎಂದಿಗೂ ಮುಗಿಯದ ಲೂಪ್ ನಂತಿತ್ತು. ನಯನ ರಸ್ತೆಯಲ್ಲಿ ಓಡಲು ಶುರು ಮಾಡಿದಳು. ಎಷ್ಟು ಓಡಿದರೂ ಅವಳು ಮತ್ತೆ ಅದೇ ಶಾಂತಿ ನಿವಾಸದ ಗೇಟ್ ಬಳಿ ಬರುತ್ತಿದ್ದಳು. ಅವಳ ಫೋನ್ ಮತ್ತೆ ಮತ್ತೆ ಶಬ್ದ ಮಾಡುತ್ತಿತ್ತು. ಈ ಬಾರಿ ಒಂದು ವಿಡಿಯೋ ಕಾಲ್ ಬಂತು. ಅವಳು ರಿಸೀವ್ ಮಾಡಿದಾಗ ಸ್ಕ್ರೀನ್ ಮೇಲೆ ಇದ್ದದ್ದು ಸಮರ್ಥ್ ನಗುತ್ತಾ ಅಂದನು, ಎಲ್ಲಿಗೆ ಓಡುತ್ತೀಯ ನಯನ? ಈ ಪ್ರಪಂಚವೇ ಒಂದು ಪ್ರಯೋಗಾಲಯ. ನೀನು ಎಲ್ಲೇ ಹೋದರೂ ನನ್ನ ಕಣ್ಣಿನ ಮುಂದೆಯೇ ಇರುತ್ತೀಯ. ವಿಡಿಯೋದ ಹಿನ್ನೆಲೆಯಲ್ಲಿ ನಯನ ಈಗ ನಿಂತಿರುವ ರಸ್ತೆಯೇ ಕಾಣುತ್ತಿತ್ತು. ಅಂದರೆ ಸಮರ್ಥ್ ಅವಳ ಹಿಂದೆಯೇ ಇದ್ದಾನೆ. ನಯನ ನಿಧಾನವಾಗಿ ಹಿಂದೆ ತಿರುಗಿದಳು. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ರಸ್ತೆಯ ಮೇಲಿದ್ದ ಧೂಳಿನಲ್ಲಿ ಅವಳ ಹೆಜ್ಜೆಗಳ ಜೊತೆ ಇನ್ನೊಂದು ಹೆಜ್ಜೆಯ ಗುರುತು ಮೂಡುತ್ತಿತ್ತು. ಕಣ್ಣಿಗೆ ಕಾಣದ ಆ ವ್ಯಕ್ತಿ ಅವಳ ಹತ್ತಿರವೇ ಇದ್ದಾನೆ. ಆ ಅದೃಶ್ಯ ವ್ಯಕ್ತಿ ಅವಳ ಕಿವಿಯನ್ನು ಮೃದುವಾಗಿ ಅಂದನು, ಸಂಚಿಕೆ 2ಕ್ಕೆ ಸಿದ್ಧಳಾಗು ನಯನ. ಗೆಳೆಯರೇ, ನಯನ ಈ ಅದೃಶ್ಯ ಲೋಕದ ಚಕ್ರವ್ಯೂಹದಿಂದ ಹೇಗೆ ಹೊರಬರುತ್ತಾಳೆ? ಅವಳ ರಕ್ತದ ಹಿಂದಿರುವ ಆ ಅಮರತ್ವದ ರಹಸ್ಯವೇನು? ಮತ್ತು ಸಮರ್ಥ್ನ ನಿಜವಾಗಿಯೂ ನಯನಾಳನ್ನ ಕೊಲ್ಲುತ್ತಾಳ?
ಅಥವಾ ಅವಳನ್ನು ರಕ್ಷಿಸುತ್ತಾನ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗಾಗಿ ಉತ್ತರ ಸಿಗುವುದು ಮುಂದಿನ ಸಂಚಿಕೆಯಲ್ಲಿ. ಈ ಕತೆ ನಿಮ್ಮ ಮೈ ಝುಮ್ ಎನ್ನಿಸಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಫಾರ್ಮಸಿಸ್ಟ್ ಮಾಮ್ ಸ್ಟೋರೀಸ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ನೆನಪಿಡಿ, ಕತ್ತಲೆಯ ಬೆಳಕಿನಂತ ಹೆಚ್ಚು ಶಕ್ತಿಯಾಗಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.